ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಆ್ಯಂಡ್ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಈ ವಿಡಿಯೋದಲ್ಲಿ ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡ್ಬೋದು ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು ಯಾವಾಗ, ಇದೆಲ್ಲ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಸ್ಟೂಡೆಂಟ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರಾಗಿದ್ದರೂ ಅಪ್ಲೈ ಮಾಡ್ಬೋದು. ಬರೀ ಗರ್ಲ್ಸ್ಗಂತ ಅಷ್ಟೇ ಇಲ್ಲ, ಜಾಸ್ತಿ ಸ್ಕಾಲರ್ಶಿಪ್ ಬರೀ ಗರ್ಲ್ಸ್ಗೆ ಅಷ್ಟೇ ಇತ್ತು. ಅದಕ್ಕೋಸ್ಕರ ಬಾಯ್ಸ್ ಸ್ಟೂಡೆಂಟ್ಸ್ ಎಲ್ಲನೂ ಸರ್ ಬಾಯ್ಸ್ಗೆ ಯಾವುದು ಇಲ್ವಾ ಸ್ಕಾಲರ್ಶಿಪ್ಪು ಅಂತ ಯಾವುದಾದ್ರೂ ಇದ್ದರೆ ವೀಡಿಯೋ ಮಾಡಿ ಅಂತ ಕಮೆಂಟ್ ಹಾಕಿದ್ರಿ, ಕಾಲ್ ಮಾಡಿ ತಿಳಿಸಿದ್ರಿ. ಸೊ ಅದಕ್ಕೋಸ್ಕರ ಇದೇನಂತಂದರೆ SBI ಸ್ಕಾಲರ್ಶಿಪ್ ಈ ವರ್ಷ ಯಾವ ಥರ ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಪಲ್ಲಿ ಪಾಪ್ಯುಲರ್ ಇದೆ, ಇದು ಕೂಡ ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್. ಇದು ಬಂದುಬಿಟ್ಟು ಪ್ರತಿ ವರ್ಷ ಇದು ಮಾಡೋದು. ಇದು ಯಾರ ಕಡೆಯಿಂದ ಬರುತ್ತೆ ಅಂದರೆ ಕೈಂಡ್ ಸರ್ಕಲ್ ಆರ್ಗನೈಜೇಷನ್ ಇದೆ, ಅವ್ರ ಕಡೆಯಿಂದ ಈ ಅಮೌಂಟ್ನ ಸ್ಕಾಲರ್ಶಿಪ್ನ ಸ್ಟೂಡೆಂಟ್ಸ್ಗೆ ಕಾಲೇಜ್ ಫೀ ಆಗಲಿ, ಟ್ಯೂಷನ್ ಫೀ ಆಗಲಿ ಮತ್ತು ಬುಕ್ಸು ಏನಾದರೂ ಎಜುಕೇಷ್ನಲ್ ಇನ್ಸ್ಟ್ರೂಮೆಂಟ್ ತೊಗೊಳೋದಕ್ಕೆ ಹೆಲ್ಪ್ ಆಗಲಿ ಅಂತ ಅವರು ಪ್ರೊವೈಡ್ ಮಾಡ್ತಾ ಇರೋದು. ಓಕೆನಾ ಗೈಸ್? ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂದರೆ ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು ಜಸ್ಟ್ ಕೈಂಡ್ ಸರ್ಕಲ್ ಅಂತ ಕ್ಲಿಕ್ ಮಾಡಿ ಗೈಸ್. ಓಕೆ, ಸರ್ಚ್ ಮಾಡಿ ಗೈಸ್. ಓಕೆನಾ? ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ಫಸ್ಟ್ ಲಿಂಕ್ ಬಂದಿರುತ್ತೆ ನೋಡಿ, ಬಡಿ ಫಾರ್ ಸ್ಟಡಿ, ಯೆಲ್ಲೋ ಕಲರ್ದು ಒಂದು ಗೊಂಬೆ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಬಂದಮೇಲೆ ನಾನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವೇನೋ ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಅಪ್ಲೈ ನೌ ಅಂತ ಇರುತ್ತೆ, ಇಲ್ಲಾಂದರೆ ಇಲ್ಲಿ ಕೆಳಗಡೆ ಬಂದಮೇಲೆ ಇಲ್ಲಿ ಅಪ್ಲೈ ನೌ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್. ಡೆಡ್ಲೈನ್ ಬಂದುಬಿಟ್ಟು December 31 ಇದೆ, ಅಂತಂದರೆ ಇನ್ನೂ 2 ತಿಂಗಳಿದೆ ಗೈಸ್. ಸೊ ಅದಕ್ಕೋಸ್ಕರ ಬೇಗ ಹೋಗಿ ಅಪ್ಲೈ ಮಾಡಿ. ಇದನ್ನು ಬಂದುಬಿಟ್ಟು ರಿಸಲ್ಟ್ ಮೇಲೆ ಡಿಪೆಂಡ್ ಇರುತ್ತೆ. ಸರ್ ನಾನು ST SC ನಮಗೇನಾದರೂ ಜಾಸ್ತಿ ಅಮೌಂಟ್ ಬರುತ್ತೆ ಆ ಥರ ಎಲ್ಲ, ಯಾವುದೇ ಒಂದು ಕಾಸ್ಟ್ ಕ್ಯಾಟಗಿರಿ ಆಗಿದ್ದರೂ ನೀವು ಅಪ್ಲೈ ಮಾಡ್ಬೋದು. ರಿಸಲ್ಟ್ ಮೇಲೆ ಇರುತ್ತೆ. ರಿಸಲ್ಟ್ ನಿಮ್ಮದು ಬಂದುಬಿಟ್ಟು 60%ಗಿಂತ ಜಾಸ್ತಿ ಇರಬೇಕು. ಓಕೆನಾ? 60% ಆರ್ 60% ಗಿಂತ ಜಾಸ್ತಿ. ಏನಂದರೆ ಇವಾಗ ಫಸ್ಟ್ ಇಯರ್ ಡಿಗ್ರಿ ಯಾರೆಲ್ಲ ಮಾಡಿದರೆ ಅವ್ರಿಗೆ PUCನಲ್ಲಿ 60% ಅವ್ರು ಅದಕ್ಕಿಂತ ಜಾಸ್ತಿ ಇರಬೇಕು. ಮತ್ತು ಇಂಜಿನಿಯರಿಂಗ್, ಮೆಡಿಕಲ್ ಯಾವುದೇ ಡಿಗ್ರಿ ನೀವು ಇವಾಗ ಥರ್ಡ್ ಇಯರ್ ಇದ್ದರೆ ಅಲ್ಲ ಸೆಕೆಂಡ್ ಇಯರ್ ಇದ್ದರೆ ಅಂದರೆ ನಿಮ್ಮದು ಲಾಸ್ಟ್ ಸೆಮ್ಮಲ್ಲಿ 60%ಗಿಂತ ಜಾಸ್ತಿ ಇರಬೇಕು. ನಿಮ್ಮ ಲಾಸ್ಟ್ ಸೆಮ್ ರಿಸಲ್ಟ್ ಬಂದಿಲ್ಲ ಅಂದರೆ ಅದಕ್ಕಿಂತ ಹಿಂದೆ ಇರೋ ಸೆಮ್ದು ರಿಸಲ್ಟ್ನ ಅಪ್ಲೋಡ್ ಮಾಡಿಬಿಟ್ಟು ಇದು ಮಾಡಿ. ಇಲ್ಲ ರಿಸಲ್ಟ್ ಬಂದಿದೆ ಸರ್, ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಆನ್ಲೈನಲ್ಲೇ ರಿಸಲ್ಟ್ ನೋಡಿದ್ದೀನಿ ಅಂದರೆ ನಿಮ್ಮ ಆನ್ಲೈನಲ್ಲಿ ರಿಸಲ್ಟ್ ಬಂದಿರೋದನ್ನೇ ಅಪ್ಲೋಡ್ ಮಾಡ್ಬೋದು, ಏನು ಪರವಾಗಿಲ್ಲ. ಇವಾಗ ನಾನು ಒಂದು ಪ್ರೂಫ್ ತೋರಿಸ್ತೀನಿ ನಿಮಗೆ ಗೈಸ್. ಲಾಸ್ಟ್ ಇಯರ್ ಬಂದಿರೋ ಸ್ಟೂಡೆಂಟ್ಸ್ದು ವಿಡಿಯೋ ಕ್ಲಿಪ್ ಇದೆ, ನಾನು ಅದನ್ನು ತೋರಿಸ್ತೀನಿ. ಏನಕ್ಕಂದರೆ ಎಷ್ಟೋ ಜನ ಇದು ಸರ್ ಫೇಕಾ ಆ ಥರ ಈ ಥರ ಅಂತ ಕೇಳ್ತಾಯಿದ್ರು. ಬಡಿ ಫಾರ್ ಸ್ಟಡಿಯಲ್ಲಿ ಯಾವುದೇ ಸ್ಕಾಲರ್ಶಿಪ್ ಬರಲಿ ಅದು ಫೇಕ್ ಆಗಿರೋದಿಲ್ಲ ಗೈಸ್. ಓಕೆನಾ? ಇದೊಂದು ಸ್ಕಾಲರ್ಶಿಪ್ ಎಜುಕೇಷ್ನಲ್ ದೊಡ್ಡ ಒಂದು ಆರ್ಗನೈಜೇಷನ್ ಆಗಿದೆ, ಲೈಕ್ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೂ ಇದಾಗಿರೋದಿಲ್ಲ. ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಒಂದು ಪ್ರೂಫ್ನ. ಇವಾಗ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇದು ಬಂದುಬಿಟ್ಟು ಕೈಂಡ್ ಸರ್ಕಲ್ ಆರ್ಗನೈಜೇಷನ್ ಪೋರ್ಟಲ್ ಗೈಸ್. ಓಕೆನಾ? ನೀವು ಇಲ್ಲೇನು ನೋಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಜಸ್ಟ್ ಲಾಸ್ಟಲ್ಲಿ ಹೋದ್ಮೇಲೆ ಇಲ್ಲಿ ವೀಡಿಯೋಸ್ ಬಂದಿರುತ್ತೆ. ಲಾಸ್ಟ್ ಇಯರ್ ಯಾರ್ಯಾರಿಗೆಲ್ಲ ಅಂದರೆ ಜಾಸ್ತಿ ಜನಕ್ಕೆ ಬಂದಿದೆ, ಬಟ್ ಸ್ವಲ್ಪ ಜನ ಅಷ್ಟೇ ವಿಡಿಯೋ ಮಾಡಿ ಕೈಂಡ್ ಸರ್ಕಲ್ ಆರ್ಗನೈಜೇಷನ್ಗೆ ಒಂದು ಥ್ಯಾಂಕ್ ಯೂನ ಹೇಳಿದ್ದಾರೆ. ಸೊ ಅವ್ರದ್ದು ವಿಡಿಯೋ ನೋಡೋಣ. ಇವಾಗ ನೋಡಿ ವಿಡಿಯೋ ಕ್ಲಿಪ್ಪು. Hello, my name is Payal. I am a student of Political Science Honours and I am pursuing my degree from Shyama Prasad Mukherjee for Women from Delhi. I got Kind Circle Scholarship from Buddy from Study and I feel very grateful to be recipient of Kind Circle Scholarship. This support has made a big difference in my academic because of ನೋಡಿದ್ರಿ ಅಲ್ವಾ ಗೈಸ್, ಈ ಸ್ಕಾಲರ್ಶಿಪ್ ಲಾಸ್ಟ್ ಇಯರ್ ಬಂದಿರೋದು. ಇದೇ ರೀತಿ ಜಾಸ್ತಿ ಜನಕ್ಕೆ ಬಂದಿದೆ. ಇಲ್ಲೆಲ್ಲ ವೀಡಿಯೋಸ್ ಕೂಡ ಇದೆ ಜಾಸ್ತಿ ಜನರು. ಮತ್ತು ಇನ್ನೂ ಅಂದರೆ ಲೈಕ್ ಲಕ್ಷಾಂತರ ಜನಕ್ಕೆ ಬರುತ್ತೆ. ಎಲ್ಲನೂ ವೀಡಿಯೋಸ್ ಮಾಡಿ ಹಾಕಿರಲಿಲ್ಲ ಅವರು, ಒಂದು ಸ್ವಲ್ಪ ಇರುತ್ತೆ ಅಷ್ಟೇ. ಎಲಿಜಿಬಿಲಿಟಿ ಅಂತಂದರೆ ನೀವು ಯಾವುದೇ ಒಂದು ಸ್ಟೂಡೆಂಟ್ ಆಗಿರಲಿ 2025 ಅಡ್ಮಿಷನ್ ತೊಗೊಂಡು ಕಾಲೇಜ್ ಆಗಲಿ ಸ್ಕೂಲ್ಗಾಗಲಿ ಹೋಗ್ತಿದ್ರೆ ಅಪ್ಲೈ ಮಾಡ್ಬೋದು. ಇದು ಕ್ಲಾಸ್ 1ಇಂದ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ನಿಮ್ಮ ಡಿಗ್ರಿ ಮತ್ತು ಪೋಸ್ಟ್ ಡಿಗ್ರಿ ಇರುತ್ತಲ್ಲ, MTech, MBA, MSc, MA ಅದೆಲ್ಲ, ಮತ್ತು ಇಂಜಿನಿಯರಿಂಗ್, ಮೆಡಿಕಲ್ಲು, BA, BSc, BCom ನೀವೆಲ್ಲ ಅಪ್ಲೈನ ಮಾಡ್ಬೋದು. ITI, ಡಿಪ್ಲೊಮಾ ನೀವಂತೂ ಆಲ್ವೇಸ್ ಅಪ್ಲೈ ಮಾಡ್ಬೋದು. PUCನವ್ರಿಗೆಲ್ಲ ಸ್ಕಾಲರ್ಶಿಪ್ ಇರುತ್ತೆ. ಸೊ ನೀವು ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ ಗೈಸ್? ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 6 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಇನ್ಕಮ್ ಸರ್ಟಿಫಿಕೇಟಲ್ಲಿ ಇದಿರುತ್ತೆ ಎಲ್ಲರದ್ದು, ಅಪ್ಲೈ ಮಾಡ್ಬೋದು. ಮತ್ತು 60%ಗಿಂತ ಜಾಸ್ತಿ ಇರಬೇಕು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಂತಂದರೆ 60%ಗಿಂತ ಜಾಸ್ತಿನೇ ಇರುತ್ತೆ, ನೀವು ಅಪ್ಲೈ ಮಾಡ್ಬೋದು. ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾವುದೋ ಒಂದು ಡಿಗ್ರಿ ನಿಮಗೆ CGPA ಇದ್ದರೆ ನಿಮ್ಮದು 6.4 CGPAಗಿಂತ ಜಾಸ್ತಿ ಇರಬೇಕು ಗೈಸ್. ಓಕೆ ಅಲ್ಲ? ದ ಸ್ಕಾಲರ್ಶಿಪ್ ಅವಾರ್ಡ್ ಏನಂತಂದರೆ ಮಿನಿಮಮ್
ಇದು ಇಯರ್ಲಿ ಸ್ಕಾಲರ್ಶಿಪ್, ನಾಟ್ ಮಂತ್ಲಿ. ಮಿನಿಮಮ್ ಏನಂದರೆ 6,000ಗಿಂತ ಜಾಸ್ತಿ ಇರುತ್ತೆ. ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇದು ಲಾಸ್ಟ್ ಇಯರ್ 25,000 ಬಂದಿತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ. ಇದು ಸ್ಕೂಲ್ ಸ್ಟೂಡೆಂಟ್ಗೆ 6,000 ಇರುತ್ತೆ. ಪಿ ಯು ಸಿ ಸ್ಟೂಡೆಂಟ್ಸ್ಗೆ 15,000 ಇರುತ್ತೆ. ಡಿಗ್ರಿ ಸ್ಟೂಡೆಂಟ್ಸ್ಗೆ 25,000, 30,000 ಬಂದುಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಇರುತ್ತೆ. ಇಲ್ಲಿ ಇನ್ನೊಂದು ಹಾಕಿದ್ದಾರೆ ಅಂದರೆ ಸ್ಕಾಲರ್ಶಿಪ್ ಅವಾರ್ಡ್ ವೇರಿಯಸ್ ಬೇಸ್ಡ್ ಆನ್ ದಿ ಕ್ಯಾಂಡಿಡೇಟ್ಸ್ ನೀಡ್ಸ್ ಆ್ಯಂಡ್ ವಿಲ್ ಬಿ ಡಿಟರ್ಮೈನ್ಡ್ ಆಫ್ಟರ್ ದೇರ್ ಇಂಟರ್ವ್ಯೂ ಅಂದರೆ ಜಾಬ್ ಇಂಟರ್ವ್ಯೂ ಥರ ಇರಲ್ಲ. ನೀವೇನೋ ಒಂದು ಪ್ರಿಪೇರ್ ಆಗೋ ಅವಶ್ಯಕತೆ ಇರಲ್ಲ. ನೀವು ಮೊಬೈಲ್ ನಂಬರ್ ಎಲ್ಲನೂ ಪ್ರೊವೈಡ್ ಮಾಡಿರ್ತಾರೆ ಅಲ್ವಾ, ಅಲ್ಲಿ ನಿಮಗೆ ಅವ್ರು ಏನಂದರೆ ಕಾಲ್ ಮಾಡಿ ಕೇಳಿರ್ತಾರೆ ನೀವು ಏನಕ್ಕೆ ಈ ಅಮೌಂಟ್ನ ಯೂಸ್ ಮಾಡ್ಕೊಳ್ತೀರಾ ಅಂತ. ಅವಾಗ ನೀವೇನಂದರೆ ಒಂದು ಟ್ಯೂಷನ್ ಫೀ ಅಂತ ಹೇಳಬೇಕು. ನಿಮ್ಮ ಮನೇಲಿ ಯಾರಿಗಾದ್ರೂ ಲೈಕ್ ಹುಷಾರಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ಫೀಸ್ ಪೇ ಮಾಡೋಕ್ಕೆ ನಂಗೆ ಕಷ್ಟ ಆಗ್ತಾಯಿದೆ ಅಂತ ಆ ಥರ ಹೇಳಿ. ಇಲ್ಲಾಂದರೆ ಏನಾದರೂ ಒಂದು ಸುಳ್ಳು ಕೂಡ ಹೇಳ್ತೀನಿ ಅಂದರೆ ಸುಳ್ಳು ಕೂಡ ಹೇಳಿ ನೀವು ಸೆಲೆಕ್ಟ್ ಆಗೋ ಥರ ಇದು ಮಾಡ್ಕೊಳ್ಳಿ. ಓಕೆನಾ? ಜಸ್ಟ್ ಅದು 1 to 2 ಮಿನಿಟ್ಸ್ ಕಾಲ್ ಅಷ್ಟೇ ಇರುತ್ತೆ. ಸೊ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಜಾಸ್ತಿ ಇಲ್ಲ ಬೇರೆ ಸ್ಕಾಲರ್ಶಿಪ್ ಥರ. ಜಸ್ಟ್ ಲಾಸ್ಟ್ ಇಯರ್ದೊಂದು ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು, ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಸಾಕು, ಆಧಾರ್ ಕಾರ್ಡ್ ಇದ್ದರೆ ಸಾಕು, ಮತ್ತು ಸ್ಟಡಿ ಸರ್ಟಿಫಿಕೇಟ್ ಅವ್ರ ID ಕಾರ್ಡ್ ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ. ಲಾಸ್ಟ್ ಇಯರ್ ಫೀ ರಿಸಿಪ್ಟ್ ಕರೆಂಟ್ ಇಯರ್ ಫೀ ರಿಸಿಪ್ಟ್ ಅಂದರೆ ನೀವು ಈ ವರ್ಷ ಫೀ ಪೇ ಮಾಡಿರೋ ರಿಸಿಪ್ಟ್ ಇದ್ದರೆ ಸಾಕು. ಸ್ವಲ್ಪ ಜನ ಸರ್ ನಾನು ಸ್ಕಾಲರ್ಶಿಪ್ ಬಂದಮೇಲೆ SSP ಸ್ಕಾಲರ್ಶಿಪ್ ಆ ಥರ ಸ್ಕಾಲರ್ಶಿಪ್ ಬಂದಮೇಲೆ ಪೇ ಮಾಡ್ತೀನಿ ಸರ್, ನಾನು ಪೇ ಮಾಡಿಲ್ಲ ಅಂದರೆ ನೀವು ಅಡ್ಮಿಷನ್ಗೋಸ್ಕರ ಫಾರ್ಮ್ ತೊಗೊಳಕ್ಕೆ 500, 200 ಪೇ ಮಾಡಿರ್ತಾರಲ್ವ, ಅದಿದ್ದರೆ ಪರವಾಗಿಲ್ಲ, ನೀವು ವರ್ಕ್ ಆಗುತ್ತೆ ಇಲ್ಲಿ. ಮತ್ತು ಇದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಸರ್ SSP ಬರಲ್ವಾ ಮತ್ತು ಬೇರೆ SBI ಆ ಥರ ಸ್ಕಾಲರ್ಶಿಪ್ ಬರಲ್ವಾ ಅಂತ ಏನಿಲ್ಲ, ಎಲ್ಲ ಸ್ಕಾಲರ್ಶಿಪ್ ಬರುತ್ತೆ. ಇದು ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್. ಓಕೆನಾ ಗೈಸ್? ಅಂದರೆ ಒಂದು ಆರ್ಗನೈಜೇಷನ್ ಅವರು ಟ್ಯಾಕ್ಸ್ ಸೇವ್ ಮಾಡೋದಕ್ಕೋಸ್ಕರ ಈ ಥರ ಎಜುಕೇಷನ್ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. SSPನೂ ಬರುತ್ತೆ, SBI, HDFC ಅದೆಲ್ಲ ಸ್ಕಾಲರ್ಶಿಪ್ ನನ್ನ ಚಾನಲಲ್ಲಿದೆ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ. ಮತ್ತು ಲೈಕ್ ಮಾಡಿ ಈ ವಿಡಿಯೋನ. ನಿಮ್ದು ಏನಾದರೂ ಕ್ವಶನ್ಸ್ ಆಗಿದ್ದರೆ ಕಮೆಂಟ್ ಹಾಕಿರಿ. ನಾನು ಇವಾಗ ಈ ವಿಡಿಯೋನ ಕ್ಲಿಯರಾಗಿ ಎಂಡ್ವರೆಗೂ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಯಾವ ಥರ ಅಪ್ಲೈ ಮಾಡ್ಬೋದು ಅಂತ. ಸೊ ವಿಡಿಯೋನ ಟಿಲ್ ಎಂಡ್ವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆನಾ? ನೀವು ಯಾರೋ ಒಂದು 10 ಜನ ಹಾಕಿದ್ರಿ ಅಂದರೆ ಅಲ್ಲಿಗೆ ಯಾರ್ದಾದ್ರೂ ಇಬ್ಬರು ರಿಜೆಕ್ಟ್ ಆದರೂ ಆಗ್ಬೋದು, ಒಂದು 8 ಜನಕ್ಕಾದರೂ ಬಂದುಬಿಡುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸ್ಕಾಲರ್ಶಿಪ್ ಬಂದಮೇಲೆ ಕೇಳ್ಕೊಳ್ಳಿ, ಪಾರ್ಟಿ ಮಾಡಿ ಗೈಸ್. ಓಕೆನಾ? ಆಮೇಲೆ ಏನಂತಂದರೆ ಯಾವ ಥರ ಅಪ್ಲೈ ಮಾಡಬೇಕು, ಹೌ ಕ್ಯಾನ್ ಯು ಅಪ್ಲೈ. ಇವಾಗ ಏನಂದರೆ ಇಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡ್ತಿರಲ್ವ ಗೈಸ್, ಇವಾಗ ತೋರಿಸ್ತೀನಿ ನೋಡಿ. ಆಮೇಲೆ ಏನಂದರೆ ಇಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಬೇಕು ಗೈಸ್. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ SBI ಮತ್ತು ಬೇರೆ ಸ್ಕಾಲರ್ಶಿಪ್ ವೀಡಿಯೋಸ್ ಇರುತ್ತೆ. ಯಾವ ಥರ ಬಡಿ ಫಾರ್ ಸ್ಟಡಿ, ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಯಾವ ಥರ ಬಡಿ ಫಾರ್ ಸ್ಟಡಿಯಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಆ ವಿಡಿಯೋದಲ್ಲಿದೆ. ಇಲ್ಲೂ ಕೂಡ ಸ್ವಲ್ಪ ಹೇಳಿರ್ತೀನಿ. ನೀವು ಆಲ್ರೆಡಿ ಬಡಿ ಫಾರ್ ಸ್ಟಡಿಯಲ್ಲಿ ನಿಮ್ಮ ಅಕೌಂಟ್ ಇದ್ದರೆ, ನೀವು SBI, HDFC ಈ ಥರ ಸ್ಕಾಲರ್ಶಿಪ್ ಹಾಕಿದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲ ನಿಮ್ಮ ಫಸ್ಟ್ ನೇಮ್ ಹಾಕಿ, ಇಲ್ಲಿ ನಿಮ್ಮ ಲಾಸ್ಟ್ ನೇಮ್ ಹಾಕಿ. ಲಾಸ್ಟ್ ನೇಮ್ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಲೈಕ್ ನಿಮ್ಮ ಫಾದರ್ ನೇಮ್ ಆ ಥರ ಇರುತ್ತಲ್ಲ ಅದನ್ನು ಹಾಕಿ. ಇಮೇಲ್ ID ಹಾಕಿ, ಮೊಬೈಲ್ ನಂಬರ್ ಹಾಕಿ. ಹಾಕಿದ್ಮೇಲೆ ಇಲ್ಲಿ ಗೆಟ್ OTP ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಮತ್ತು ನಿಮಗೆ OTP ಬಂದಿರುತ್ತೆ, ಅದನ್ನು ಎಂಟರ್ ಮಾಡಬೇಕು. ಸೊ ವೆರಿಫೈ ಆಗಿರುತ್ತೆ ಇಮೇಲ್ ಮತ್ತು ಮೊಬೈಲ್ ನಂಬರ್. ಓಕೆನಾ ಗೈಸ್? ಆಮೇಲೆ ನಿಮ್ಮ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಇದು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನಿಮ್ಗೆ ಯಾವುದು ಪಾಸ್ವರ್ಡ್ ಇಡಬೇಕಂತ ಇದ್ದೀರಾ ಆ ಥರ ನೀವು ಪಾಸ್ವರ್ಡ್ ಇಟ್ಬಿಟ್ಟು ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ಸೈನ್ ಅಪ್ ಅಂತ ಕೊಡಿ. ಸೈನ್ ಅಪ್ ಅಂತ ಕೊಟ್ಮೇಲೆ ಏನಾಗುತ್ತೆ, ಮತ್ತೆ ಲಾಗಿನ್ ಪೇಜ್ಗೆ ಹೋಗಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡು ಅಂತ ಕೇಳ್ತಾ ಇರುತ್ತೆ. ಈ ಥರ ಬಂದುಬಿಡುತ್ತೆ. ನಾನು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ನ ಕ್ಲಿಯರಾಗಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ನೀವು ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇವು ಸಕ್ಸಸ್ಫುಲಿ ಲಾಗ್ಡ್ ಇನ್ ಅಂತ ಬರುತ್ತೆ. ಅವಾಗ ಓಕೆ ಅಂತ ಕೊಡಬೇಕು. ಮತ್ತು ಈ ಸ್ಕಾಲರ್ಶಿಪ್ ಇದಕ್ಕೆ ಏನಾಗಿರುತ್ತೆ, ರೀಡೈರೆಕ್ಟ್ ಆಗಿರುತ್ತೆ. ಇಲ್ಲೇನು ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಅವಾಗ ಏನಂತ ಕೇಳುತ್ತೆ ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಿಲೋ 6 lakhಕ್ಕಿಂತ ಕಡಿಮೆ ಇದೆ ಅಂತ ಕೇಳ್ತಾ ಇರುತ್ತೆ. ಎಸ್ ಅಂತ ಆಗಬೇಕು. ಯು ಆರ್ ಸೆಕ್ಯೂರ್ಡ್ ಅಟ್ಲೀಸ್ಟ್ 75% ಮಾರ್ಕ್ಸ್ ಇನ್ ಲಾಸ್ಟ್ ಇಯರ್ ಅಕಾಡೆಮಿಕ್ ಇಯರ್ ಅಂತ ಕೇಳ್ತಾ ಇದೆ. ಇಲ್ಲಿ ಎಸ್ ಅಂತಲೇ ಹಾಕಿ. ಬಟ್ ಇದು ಕ್ರೈಟೇರಿಯಾ ಬಂದು 60%ಗಿಂತ ಜಾಸ್ತಿ ಇರಬೇಕು. ಬಟ್ ಇಲ್ಲಿ ಏನಂತ ಅಂದರೆ 75% ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಎಸ್ ಅಂತಲೇ ಹಾಕಿ, ಪರವಾಗಿಲ್ಲ. ಆಮೇಲೆ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಇದಾಕಿ, ಯುವರ್ ಎಲಿಜಿಬಲ್ ಟು ಅಪ್ಲೈ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ ಗೈಸ್? ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರನೇ ಬಂದುಬಿಡುತ್ತೆ, ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಅಂತ ಡೆಡ್ಲೈನ್ ಕೂಡ ಬಂದುಬಿಡುತ್ತೆ. ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ಸ್ಟೂಡೆಂಟ್ ಡೀಟೇಲ್ಸ್ ಏನಾದರೂ ಎಲ್ಲನೂ ಎಂಟರ್ ಮಾಡಬೇಕು ಗೈಸ್. ಓಕೆನಾ? ಎಲ್ಲನೂ ಎಂಟರ್ ಮಾಡಬೇಕು. ನಾನು ನನ್ನ SBI ಸ್ಕಾಲರ್ಶಿಪ್ಪು ಮತ್ತು ಬೇರೆ ಸ್ಕಾಲರ್ಶಿಪ್ ವೀಡಿಯೋಸಲ್ಲಿ
ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ನೀವು ಅಪ್ಲೈ ಮಾಡ್ಬೇಕನ್ನೋದನ್ನ. ಆ ವಿಡಿಯೋಸು ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲೇನಂದರೆ ಎಲ್ಲ ಡೀಟೇಲ್ಸ್ ಕೇಳ್ತಾ ಇರುತ್ತಲ್ವ, ಫಸ್ಟ್ ನೇಮ್ ಹಾಕಿ, ಮೊಬೈಲ್ ನಂಬರ್, ಅಲ್ಟರ್ನೇಟ್ ಮೊಬೈಲ್ ನಂಬರ್, ಈ ಥರ ಸ್ಟಾರ್ ಇರೋದನ್ನ ಎಲ್ಲಾನು ನೀವು ಫಿಲ್ ಮಾಡ್ಬೇಕು ಗೈಸ್, ಓಕೆನಾ. ಕ್ಯಾಟಗಿರಿ ಅಂತ ಇರುತ್ತೆ, ಇದು SC/ST. ಇಲ್ಲಿ ಬಂದುಬಿಟ್ಟು ಪೇರೆಂಟಲ್ ಸ್ಟೇಟಸ್ ಅಂತ ಇರುತ್ತೆ. ನೀವು ಸಿಂಗಲ್ ಪೇರೆಂಟ್, ಆರ್ಫನ್ ಆರ್ ನಾಟ್ ಅಪ್ಲಿಕೇಬಲ್ ಅಂತಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕೊಳ್ಳಿ. ಇಲ್ಲ ಒಬ್ಬರೇ ನಿಮ್ಮ ತಂದೆ ತಾಯಿ ಯಾರಾದರೂ ಮರಣ ಹೊಂದಿದರೆ ಸಿಂಗಲ್ ಪೇರೆಂಟ್ ಅಂತ ಹಾಕೊಳ್ಳಿ. ಯಾರೂ ಇಲ್ಲ ಅಂತಂದರೆ ಆರ್ಫನ್ ಅಂತ ಹಾಕೊಳ್ಳಿ ಗೈಸ್, ಓಕೆನಾ. ಮತ್ತು ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಸಿಸ್ಟರ್ ಬ್ರದರ್ ಎಷ್ಟು ಜನ ಇದ್ದೀರಾ ಅಂತ ಕೇಳ್ತಾ ಇದ್ರೆ ಅದನ್ನು ಹಾಕೊಳ್ಳಿ. ರಿಲಿಜಿಯನ್ ಬಂದುಬಿಟ್ಟು ಏನಿದೆ ಅದನ್ನು ಹಾಕೊಳ್ಳಿ, ಹಿಂದೂ ಅಂತ, ಓಕೆನಾ ಗೈಸ್. ಇದು ಡಿಸೇಬಲ್ ಅಂತಂದರೆ ಏಬಲ್ಡ್ ಅಂದರೆ ನೀವು ಏನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂದರೆ ಇಲ್ಲ ಅಂತ ಹಾಕೊಳ್ಳಿ. ಇದ್ದರೆ ಎಸ್ ಅಂತ ಹಾಕಿದರೆ ಅದು ಸರ್ಟಿಫಿಕೇಟ್ ನಂಬರ್ ಎಲ್ಲಾನು ಕೇಳುತ್ತೆ, ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಸೆಕ್ಷನ್ ಬಂದುಬಿಟ್ಟು ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನೋಡಿಬಿಟ್ಟು ಇಲ್ಲಿ ನಿಮ್ಮ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ. ಮತ್ತು ಕರೆಸ್ಪಾಂಡ್ ಅಡ್ರೆಸ್ ಅಂತ ಏನಿರುತ್ತೆ ಅಂದರೆ ನೀವು ಕರೆಂಟ್ ಅಡ್ರೆಸ್ ಏನಿರ್ತೀರ ಅದನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಇವಾಗ ಸ್ವಲ್ಪ ಜನ ಹಳ್ಳಿದ ಆಧಾರ್ ಕಾರ್ಡ್ ಇರುತ್ತೆ, ಸಿಟಿಯಲ್ಲೆಲ್ಲ ಇರ್ತಾರಲ್ಲ ಅದು. ಇಲ್ಲಾಂದರೆ ಇದಕ್ಕೇನು ಪೋಸ್ಟ್ ಮುಖಾಂತರ ಅದು ಏನು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸೇಮ್ ಆ್ಯಸ್ ಫಿಸಿಕಲ್ ಪರ್ಮನೆಂಟ್ ಅಡ್ರೆಸ್ ಅಂತ ಮಾಡ್ಕೊಳ್ಳಿ. ಅದು ಮಾಡಿದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು ಗೈಸ್, ಓಕೆನಾ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಇದಾಗುತ್ತೆ. ಈ ಥರ ಗ್ರೀನ್ ಕಲರಾಗಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಎಲ್ಲ ಸೆಕ್ಷನ್ಸ್ ಇಲ್ಲೆಲ್ಲ ಏನೇನಿದೆ ಎಲ್ಲಾನು ಕಂಪ್ಲೀಟೆಡ್ ಅಂತ ನೀವು ಗ್ರೀನ್ ಕಲರ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇವಾಗ ಎಜುಕೇಷನ್ ಡೀಟೇಲ್ಸ್ ಬಂತು ಗೈಸ್, ಓಕೆನಾ. ಎಜುಕೇಷನ್ ಡೀಟೇಲ್ಸು ನೀವು 10th ಕ್ಲಿಕ್ ಮಾಡಬೇಕಿಲ್ಲಿ. ಇಲ್ಲಿ ನೋಡಿ ಗೈಸ್, ಕನ್ಫ್ಯೂಸ್ ಆಗೋಗ್ಬೇಡಿ, ಇಲ್ಲಿ ಪ್ಲಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದು ಮೈನಸ್ ಆಗಿರುತ್ತೆ. ಆವಾಗ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡೋಕ್ಕೆ ಬರುತ್ತೆ, ಓಕೆನಾ. ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದನ್ನು ನೋಡ್ಕೊಂಡು ಎಲ್ಲ ಡೀಟೇಲ್ಸ್ ಹಾಕ್ಬೋದು. ಯಾವ ಬೋರ್ಡ್ ಅಂತಲೂ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಯಾವ ಸ್ಟೇಟಲ್ಲಿ ಮುಗಿಸಿದ್ದೀರಾ ಅದು ಗೊತ್ತಿರುತ್ತೆ, ಡಿಸ್ಟಿಕ್ಕು, ಯಾವ ಸ್ಕೂಲ್ ನೇಮ್ ಇರುತ್ತೆ ನಿಮ್ಮ 10th, ಮತ್ತು ಯಾವ ವರ್ಷ ಪಾಸ್ ಆಗಿದ್ದೀರಾ, ನಿಮ್ಮ ರೋಲ್ ನಂಬರ್ ಬಂದುಬಿಟ್ಟು ಹಾಲ್ ಟಿಕೆಟ್ ನಂಬರ್ ಏನಿರುತ್ತೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ಸ್ ಬಂದುಬಿಟ್ಟು ನಿಮ್ಮ 10th ಎಷ್ಟು ಮಾರ್ಕ್ಸ್ ಇತ್ತು, ನೀವು ಎಷ್ಟು ತೊಗೊಂಡಿದ್ದೀರಾ ಅನ್ನೋದನ್ನ ನೀವು ಎಂಟರ್ ಮಾಡಬೇಕು ಗೈಸ್, ಓಕೆನಾ. ಆಮೇಲೆ ಇಲ್ಲಿ ಬಂದು ಸೇಮ್ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ 12th ಕೂಡ ಸೇಮ್, ಇಲ್ಲಿ 12th ಅಂತ ಕ್ಲಿಕ್ ಮಾಡಿಬಿಟ್ಟು ಸೇಮ್ ಬೋರ್ಡ್ ಹಾಕಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಮತ್ತು ಸ್ಟ್ರೀಮ್ ಏನಿತ್ತು ನಿಮ್ಮದು PCB, PCMB, ಕಾಮರ್ಸ್, PCM ಏನಿತ್ತು ಅದನ್ನು ಹಾಕಬೇಕು. ಆಮೇಲೆ ಇದು ಬಂದುಬಿಟ್ಟು ಯಾವ ಸ್ಟೇಟಲ್ಲಿ ಕಲ್ತಿದ್ದೀರಾ, ಯಾವ ಡಿಸ್ಟಿಕಲ್ಲಿ ಕಲ್ತಿದ್ದೀರಾ, ನಿಮ್ಮ ಕಾಲೇಜ್ ನೇಮ್, PUC ಕಾಲೇಜ್ ನೇಮ್ ಏನಿತ್ತು, ಯಾವ ವರ್ಷ ಪಾಸ್ ಆಗಿದ್ದೀರಾ, ಮತ್ತು ಹಾಲ್ ಟಿಕೆಟ್ ನಂಬರ್. ಇಲ್ಲಿ ಕೂಡ ಟೋಟಲ್ ಮಾರ್ಕ್ಸು ನೀವೇ ಎಂಟರ್ ಮಾಡಬೇಕು ಎಷ್ಟಿತ್ತು ಅಂತ, ಮತ್ತು ನೀವೇ ಅದಕ್ಕೆ ಎಷ್ಟು ತೊಗೊಂಡಿದ್ದೀರಾ ಅಂತ ಕೂಡ ನೀವೇ ಎಂಟರ್ ಮಾಡಬೇಕು ಗೈಸ್, ಓಕೆನಾ. ಆಮೇಲೆ ಗ್ರ್ಯಾಜುಯೇಷನ್ ಅಂದರೆ ನೀವು ಡಿಗ್ರಿ, ಇವಾಗ ನಾನಲ್ಲಿ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೊ ಅದಕ್ಕೋಸ್ಕರ ಡಿಗ್ರಿದು ಎಂಟರ್ ಮಾಡೋದು ಕೇಳ್ತಾ ಇದೆ, ಓಕೆನಾ. ನೀವೇನಾದರೂ ಡಿಗ್ರಿಗೆ ಹೋಗ್ತಾ ಇದ್ದರೆ, ಈ ವರ್ಷ ಅಡ್ಮಿಷನ್ ತೊಗೊಂಡ್ರೆ ಇಲ್ಲ ಲಾಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡ್ರು, ಯಾವುದೇ ಒಂದು ಡಿಗ್ರಿಯಲ್ಲಿ ನೀವು ಇವಾಗ ಕರೆಂಟ್ ಕಲಿತಾ ಇದ್ದರೆ ನೀವು ಅದರ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಇಲ್ಲಿ ಬಂದುಬಿಟ್ಟು ಇಲ್ಲೆಲ್ಲ ಇರುತ್ತೆ. ನಿಮ್ದು ಯಾವುದಾದ್ರೂ ಒಂದು ಡಿಗ್ರಿ ಇಲ್ಲಿ ಮೆನ್ಷನ್ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕಂತಂದರೆ ಏನೇನೋ ಹಾಕ್ಬೇಡಿ, ಜಸ್ಟ್ ಇಲ್ಲಿ ಲಾಸ್ಟಲ್ಲಿ ಅದರ್ಸ್ ಅಂತ ಬಂದಿರುತ್ತೆ. ಸೊ ಅದರ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿಬಿಟ್ಟು ಹಾಕ್ಬಿಡಿ ಗೈಸ್, ಓಕೆನಾ. ಅದರ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಡಿಗ್ರಿ ಹೆಸರು ಹಾಕಿ ಇಲ್ಲೆಲ್ಲ ಇಯರ್ ಬಂದಿರುತ್ತೆ, ಅದನ್ನೆಲ್ಲ ಕ್ಲಿಯರಾಗಿ ಎಂಟರ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಇದರಲ್ಲಿ ಏನು ಅಷ್ಟೇನು ಕ್ವಶನ್ಸ್ ಯಾವುದೂ ಇಲ್ಲ, ನೀವು ಇದು ಮಾಡ್ಕೊಳ್ಬೋದು. ಅಕಾಡೆಮಿಕ್ ಫೀ ಏನಂದರೆ ನಿಮ್ಮ ಒಂದು ವರ್ಷಕ್ಕೆ ಎಷ್ಟಿದೆ ಫೀ ಅಂತ ಇಲ್ಲಿ ಫುಲ್ ಟೈಮ್ ಅಂತ ಹಾಕೊಳ್ಳಿ. ಮೋಡ್ ಆಫ್ ಸ್ಟಡಿ ಅಂತಂದರೆ ಡೇ ಸ್ಕಾಲರ್ ಅಂತಲೇ ಹಾಕೊಳ್ಳಿ. ನೀವು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇಲ್ಲ ಅಂದರೆ ಇಲ್ಲಿ ಒಂದು ಕ್ವಶನ್ ಏನಂದರೆ ಇನ್ಸ್ಟಿಟ್ಯೂಟ್ ಇಮೇಲ್ ನೇಮು, ಇನ್ಸ್ಟಿಟ್ಯೂಟ್ ಫೋನ್ ನಂಬರ್ ಅಂತಂದರೆ ನಿಮ್ಮ ID ಕಾರ್ಡಲ್ಲಿ ಏನಿರುತ್ತೆ ಅದನ್ನು ಹಾಕೊಳ್ಳಿ. ID ಕಾರ್ಡ್ ಕೂಡ ಇಲ್ಲ ಅಂದರೆ ನಿಮ್ಮ ಕಾಲೇಜ್ ನೇಮ್ ಗೂಗಲ್ ಮಾಡಿ ಅಲ್ಲಿ ಬಂದುಬಿಡುತ್ತೆ ಇಮೇಲ್ ಮತ್ತು ಫೋನ್ ನಂಬರ್, ಅದನ್ನು ಎಂಟರ್ ಮಾಡಿ. ಫೋನ್ ನಂಬರ್ ಬಂದುಬಿಟ್ಟು 08482 ಈ ಥರ ಇರುತ್ತೆ, ಓಕೆನಾ. ಅದನ್ನು ಎಂಟರ್ ಮಾಡಿ. ಇನ್ಸ್ಟಿಟ್ಯೂಟ್ ನೇಮ್ ಅಂದರೆ ನೀವು ಇಲ್ಲೇ ನಿಮ್ಮ ಕಾಲೇಜ್ ನೇಮ್ ಹಾಕಿರ್ತೀರ, ಇಲ್ಲಿ ನಿಮ್ಮ ಕಾಲೇಜ್ ನೇಮನ್ನ ಎಂಟರ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಆಮೇಲೆ ಡಿಗ್ರಿ ಸ್ಟ್ರೀಮ್ ಸ್ಪೆಷಲೈಸೇಷನ್ ಅಂದರೆ ನೀವು ಇವಾಗ ಡಿಫ್ರೆಂಟ್ ಇರುತ್ತೆ. ಏನಂತಂದರೆ ಇಂಜಿನಿಯರಿಂಗಲ್ಲೇ ಮೆಕ್ಯಾನಿಕಲ್, ಸಿವಿಲ್, CS ಆ ಥರ ಇರುತ್ತೆ. ಆ ಥರ ಇದ್ದರೆ ನೀವು ಎಂಟರ್ ಮಾಡ್ಕೊಳ್ಳಿ. ಇವಾಗ MA ಕೆಮಿಸ್ಟ್ರಿ ಆ ಥರ ಕೂಡ ಇರುತ್ತೆ, ಅವ್ರು ಕೂಡ ಎಂಟರ್ ಮಾಡ್ಕೊಳ್ಬೋದು. ಇದನ್ನು ಬಂದುಬಿಟ್ಟು ಎಲ್ರಿಗೂ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರೀಸ್ ಏನಿರುತ್ತೆ ಅವರಿಗೆಲ್ಲರಿಗೂ ಅಪ್ಲೈ ಆಗುತ್ತೆ, ಓಕೆನಾ ಗೈಸ್. ಮತ್ತು PUCನವರಿಗೂ ಅಪ್ಲೈ ಆಗುತ್ತೆ. ಸೊ ಯಾರಾದರೂ ನೀವು ನೋಡ್ತಾ ಇದ್ರೆ ನಿಮ್ಮ ಸಿಸ್ಟರ್ ಬ್ರದರ್ ಯಾರಾದರೂ ಮಾಸ್ಟರ್ ಡಿಗ್ರಿ ಮಾಡ್ತಾರೆ, MA, MTech, MBA ಯಾವುದೇ ಆಗಿರಲಿ ಇಂದ ಬರೋದು ಮಾಡ್ತಾ ಇದ್ರೆ ಅವ್ರಿಗೆ ಶೇರ್ ಮಾಡಿರಿ. ಇಲ್ಲ ನಿಮ್ಮ ಯಂಗರ್ ಸಿಸ್ಟರ್ಸ್ ಏನಿರ್ತಾರೆ ಅಂತಂದರೆ ಯಾರಾದರೂ PUCನಲ್ಲಿದ್ದರೆ ಇಲ್ಲ ಸ್ಕೂಲಲ್ಲಿದ್ದರೆ ಅವ್ರು ಕೂಡ ಡೀಟೇಲ್ಸ್ನ ತೊಗೊಂಡ್ಬಿಟ್ಟು ನೀವೇ ಅಪ್ಲೈ ಮಾಡಿ.
ಅವ್ರಿಗೂ ಅಮೌಂಟ್ ಬಂದಿರುತ್ತೆ. ಆಮೇಲೆ ಫ್ಯಾಮಿಲಿ ಮೆಂಬರ್ ಸೆಕ್ಷನಲ್ಲಿ ಬಂದುಬಿಟ್ಟು ಇಬ್ರದ್ದು ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಗಾರ್ಡಿಯನ್ ಮತ್ತು ಏನಂತಂದರೆ ಇಲ್ಲಿ ನಿಮ್ಮ ಫಾದರ್ ಇಲ್ಲ ಮದರ್ದು ಡೀಟೇಲ್ಸ್ನ ಎಂಟರ್ ಮಾಡಬೇಕು, ಇಲ್ಲ ಗಾರ್ಡಿಯನು. ಫಾದರ್ ಡೀಟೇಲ್ಸ್ ಮದರ್ ಡೀಟೇಲ್ಸ್ ಏನು ಎಂಟರ್ ಮಾಡಿ ಇವ್ರು ಕಾಲ್ ಮಾಡಿದರೆ ಅವರು ಇವ್ರು ಕಾಲ್ ಮಾಡಿದಾಗ ಅವ್ರು ಫೋನ್ ಪಿಕ್ ಮಾಡಬೇಕು, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಬೇಕಂತಂದರೆ ನೀವು ಜಸ್ಟ್ ನಿಮ್ಮ ರೂಮ್ಮೇಟ್ದಿಲ್ಲ ಯಾರ್ದಾರು ನಿಮ್ಮ ಅಣ್ಣ ಯಾರ್ದಾದ್ರೂ ಹಾಕಿ ಅವ್ರೇನು ಫೋನ್ ಮಾಡೋದಿಲ್ಲ, ಅವ್ರು ನಿಮ್ಗಷ್ಟೇ ಫೋನ್ ಮಾಡಿರ್ತಾರೆ. ಸುಮ್ಮನೆ ಅದು ಹೆಚ್ಚಿನ ಮಾಹಿತಿಗಾಗಿ ಡೀಟೇಲ್ಸ್ನ ತೊಗೊಂಡಿರ್ತಾರೆ. ಓಕೆನಾ. ಅವ್ರ ಇನ್ಕಮ್ ಎಷ್ಟಿದೆ ಅದನ್ನು ಇಲ್ಲಿ ಅಪ್ಲೈ ಮಾಡಿ ಗೈಸ್. ಓಕೆನಾ. ಎಂಟರ್ ಮಾಡಿ, ನೀವು ಎಂಟರ್ ಮಾಡಿ. ಅವ್ರದ್ದೇನು ಇನ್ಕಮ್ ಕಾಸ್ಟ್ ಏನು ಬೇಕಾಗೋದಿಲ್ಲ, ಅವ್ರು ಎಷ್ಟು ದುಡಿತಾರೆ. ನಿಮ್ಮ ಫಾದರ್ ಇವಾಗ ಏನಾದರೂ ಎಲ್ಲಾದರೂ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ತಿಂಗಳಿಗೆ ಎಷ್ಟು ಬರುತ್ತೆ ನೋಡಿ, 1 ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನ ಸುಮ್ಮನೆ ಅಂದಾಜಾಗಿ ಹಾಕಿರಿ. 0 ಅಂತ ಏನು ಹಾಕಬೇಡಿ, ಒಂದು ಸ್ವಲ್ಪ ಅಮೌಂಟ್ ಹಾಕಿ, 80,000 ವರ್ಷಕ್ಕೆ, 1 ಲಕ್ಷ ಆ ಥರ. ಡಾಕ್ಯುಮೆಂಟ್ಸ್ ಅಂತ ಬಂದರೆ ಈ ಥರ ಏನಕ್ಕೆ ಬಂತು ನನಗೆ ಅಂತಂದರೆ, ನಾನು ಎಜುಕೇಷನ್ ಡೀಟೇಲ್ಸ್ ಎಂಟರ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಎಜುಕೇಷನ್ ಡೀಟೇಲ್ಸ್ ಎಂಟರ್ ಮಾಡಿ ಆಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅಂತದೆ. ನೀವೇನಾದರೂ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಹಾಕಿದ್ಮೇಲೆ ಡಾಕ್ಯುಮೆಂಟ್ಸ್ ಯಾವ ಥರ ಅಪ್ಲೈ ಮಾಡೋಕ್ಕೆ ಬರುತ್ತೆ ಅಂತ ಇವಾಗ ಹೇಳ್ತೀನಿ ನೋಡಿ. ಈ ಥರ ಬಂದುಬಿಡುತ್ತೆ ಗೈಸ್. ಇದೆಲ್ಲ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ಐಡೆಂಟಿ ಕಾರ್ಡು, 10th 12th ಮಾರ್ಕ್ಸ್ ಕಾರ್ಡು, ಇದೆಲ್ಲ SBI ಸ್ಕಾಲರ್ಶಿಪ್ ನಾನು ಫೋಟೋ ತೊಗೊಂಡಿರೋದು. ಇದಷ್ಟೇ ಬರಲ್ಲ, ಇದರಲ್ಲಿ ಸ್ವಲ್ಪ ಅಷ್ಟೇ ಬಂದಿರುತ್ತೆ. ಇದಕ್ಕೆ ಒಂದು 4-5 ಅಷ್ಟೇ. ಅದನ್ನು ನೀವು ಕ್ಲಿಯರಾಗಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ಮೇಲೆ ಏನಾಗುತ್ತೆ, ಎಲ್ಲನೂ ಈ ಥರ ಇಲ್ಲಿ ಬ್ರೌಸ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ನೀವು ಮೊಬೈಲಲ್ಲಿದ್ದರೆ ನಿಮ್ಮ ಮೊಬೈಲು ಗ್ಯಾಲರಿ ಫೈಲ್ ಮ್ಯಾನೇಜರ್ ಕರ್ಕೊಂಡು ಹೋಗುತ್ತೆ, ಅಲ್ಲಿಂದ ನೀವು ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಲ್ಯಾಪ್ಟಾಪಲ್ಲಿದ್ದರೆ ನಿಮ್ಮ ಫೈಲ್ ಮ್ಯಾನೇಜರ್ ಕರ್ಕೊಂಡು ಹೋಗುತ್ತೆ, ಅಲ್ಲಿಂದ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಏನಾದರೂ ಅಪ್ಲೋಡ್ ಮಾಡಬೇಕಂದ್ರೆ ಅದನ್ನು JPG ಫಾರ್ಮ್ಯಾಟಲ್ಲಿ ಇರಬೇಕು ಗೈಸ್. ಇದೆಲ್ಲ PDF ಫಾರ್ಮ್ಯಾಟಲ್ಲಿ ಇರಬೇಕು. 1 MB ಆ ಥರ ಇರಿ. ಏನಂತಂದರೆ 1000 KB ಆ ಥರ. ಓಕೆನಾ ಗೈಸ್. ಇದೆಲ್ಲ ನೀವು ಕರೆಕ್ಟ್ ಇತ್ತಂದರೆ ಗ್ರೀನ್ ಟಿಕ್ ಮಾರ್ಕ್ ಆಗುತ್ತೆ, ರೈಟ್ ಅಂತ. ಅವಾಗ ಏನು ಮಾಡುತ್ತೆ ಅಂತಂದರೆ, ನೀವು ಇವಾಗ ಹೇಳ್ತೀನಿ ನೋಡಿ, ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕು, ಗ್ರೀನ್ ಟಿಕ್ ಮಾರ್ಕ್ ಆಗಿಬಿಡುತ್ತೆ. ಆಮೇಲೆ ರೆಫರೆನ್ಸ್ ಅಂತಂದರೆ ನಿಮ್ಮ ಕಾಲೇಜ್ ರೆಫರೆನ್ಸ್ ಆ್ಯಡ್ ಮಾಡಬೇಕು. ಮಿನಿಮಮ್ 2 ರೆಫರೆನ್ಸ್ ಆ್ಯಡ್ ಮಾಡು ಅಂತಿದ್ದಾರೆ. ನಿಮ್ಮ ಕೋಆರ್ಡಿನೇಟ್ರು, ಪ್ರಿನ್ಸಿಪಲ್ಲು, HOD ಯಾರ್ದಾದ್ರೂ ನಿಮಗೆ ಕ್ಲೋಸ್ ಇದ್ದರೆ ಅವ್ರ ಡೀಟೇಲ್ಸ್ನ ಎಂಟರ್ ಮಾಡಿ. ಅವ್ರೇನು ಕಾಲ್ ಮಾಡೋದಿಲ್ಲ. ಏನಾದರೂ ನಿಮ್ಮ ಅಕಾಡೆಮಿಕ್ ಇಶ್ಯೂ ಬಂದರೆ, ಲೈಕ್ ಇವಾಗ ಏನಾದರೂ ನಿಮ್ಮ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ನೀವೇನೋ ಎಡಿಟ್ ಮಾಡಿ ಹಾಕಿದ್ದೀರಾ ಅಂತಂದರೆ, ಆ ಥರ ಏನಾದರೂ ನೀವು ಸಿಕ್ಕಾಕೊಂಡ್ರೆ ಮಾತ್ರ ನಿಮ್ಮ ಕಾಲೇಜ್ಗೆ ಕಾಲ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಆ ಟೈಮಲ್ಲಿ ಕೂಡ ನೀವೇನಂದರೆ ನಿಮ್ಮ ಫ್ರೆಂಡು, ರೂಮ್ಮೇಟ್ ಯಾರು ಇರ್ತಾರೆ ಅವ್ರದ್ದು ನಂಬರು, ಅವ್ರ ಹೆಸರು, ಅವ್ರ ನಂಬರ್ ಹಾಕಿ ಅವರು ನಿಮ್ಮ ಕೋಆರ್ಡಿನೇಟರ್ ಇಲ್ಲ ಪ್ಲೇಸ್ಮೆಂಟ್ ಆಫೀಸರ್ ಅಂತ ಆ್ಯಡ್ ಮಾಡಿದ್ರು ಪರವಾಗಿಲ್ಲ, ನಡೆಯುತ್ತೆ. ಓಕೆನಾ ಗೈಸ್. ಮತ್ತು ಏನಂತಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಯಾವುದೇ ಬ್ಯಾಂಕ್ ಡೀಟೇಲ್ಸ್ನ ಎಂಟರ್ ಮಾಡಿ. ಸ್ಟೇಟ್ ಬ್ಯಾಂಕ್ದು, ನ್ಯಾಷನಲೈಸ್ ಬ್ಯಾಂಕ್ಸ್ ಆ ಥರ ಎಲ್ಲ, ಗ್ರಾಮೀಣ ಬ್ಯಾಂಕ್ ಕೂಡ ಹಾಕ್ಬೋದು. ಕೃಷ್ಣ ಗ್ರಾಮೀಣ ಬ್ಯಾಂಕು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಅದು ನಿಮ್ಮ ಹೆಸರಲ್ಲೇ ಇರಬೇಕು ಅಕೌಂಟ್ನ. ಅದನ್ನು ಮರಿಬೇಡಿ. ನಿಮ್ಮ ತಂದೆ ತಾಯಿ ಅಕೌಂಟ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮದೇ ಅಕೌಂಟ್ ಆ್ಯಡ್ ಮಾಡಿ. ಆಮೇಲೆ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇರುತ್ತೆ. ಇಲ್ಲೊಂದು ಸ್ವಲ್ಪ ಕ್ವಶನ್ಸ್ ಇರುತ್ತೆ, ಇದನ್ನು ನೀವೇ ಎಂಟರ್ ಮಾಡಬೇಕು ಗೈಸ್. ಓಕೆ. ಎನಿ ಅಚೀವ್ಮೆಂಟ್ಸ್ ಯು ಆರ್ ಪ್ರೌಡ್ ಆಫ್ ಅಂತಂದರೆ, ನೀವೇನಾದರೂ ಯಾವುದಾದ್ರೂ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದ್ದೀರಾ ಅಂದರೆ ಅದೇ ಆ್ಯಡ್ ಮಾಡಿ, ಇಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂದರೂ ಕೂಡ ಅದೇ ಆ್ಯಡ್ ಮಾಡಿ. ಹೌ ಡು ಯು ನೋ ಅಬೌಟ್ ದಿಸ್ ಸ್ಕಾಲರ್ಶಿಪ್ ಅಂದರೆ ಬಡಿ ಫಾರ್ ಸ್ಟಡಿ ಅಂತ ಹಾಕಿ. ಪ್ಲೀಸ್ ಸ್ಪೆಸಿಫೈ ದಿ ಸ್ಕಾಲರ್ಶಿಪ್ ಅಮೌಂಟ್ ನೀಡೆಡ್ ಟು ಕಂಟಿನ್ಯೂ ಯುವರ್ ಎಜುಕೇಷನ್. ಎಷ್ಟು ಅಮೌಂಟ್ ಬೇಕಾಗಿದೆ ಅಂತ ಕೇಳ್ತಾ ಇದೆ. ನಿಮ್ಮ ಫೀಸ್ ಏನಾದರೂ ಒಂದು 45,000 ಆ ಥರ ಇದ್ದರೆ ಒಂದು 30,000 ಬೇಕು ಅಂತ ಹಾಕಿರಿ. ನೀವು ಫೀಸ್ ಆಲ್ರೆಡಿ ಪೇ ಮಾಡಿರ್ತಾರಲ್ವ ಸ್ವಲ್ಪ. 1 ಲಕ್ಷ ಏನಾದರೂ ಆಗಿದ್ದರೆ ನಿಮಗೆ 50,000 ಎಲ್ಲ ಹಾಕಕ್ಕೆ ಹೋಗಬೇಡಿ. ಜಾಸ್ತಿ ಹಾಕಿದರೆ ಅವರು ಕಡಿಮೆನೇ ಹಾಕೋದು ಸ್ಕಾಲರ್ಶಿಪ್ಪು. ಸೊ ಒಂದು 30-25,000 ಆ ಥರ ಹಾಕಿ ಗೈಸ್. ಓಕೆನಾ. ಇದ್ರ ಜೊತೆ ಮತ್ತು ಬೇರೆ SBI, HDFC ಸ್ಕಾಲರ್ಶಿಪ್ ಎಲ್ಲ ಇದೆ, ಅಲ್ಲೆಲ್ಲ ಹಾಕಿ ನೀವು ಇಯರ್ಲಿ 2 to 3 lakhs ಸ್ಕಾಲರ್ಶಿಪ್ನೇ ಪಡ್ಕೊಳ್ಬೋದು. ಪ್ಲೀಸ್ ಸೆಲೆಕ್ಟ್ ರೆಫರ್ಡ್ ಸರ್ಕಲ್ ನೇಮ್ ಅಂತ ಇದೆ ಗೈಸ್. ಓಕೆನಾ. ಇದು ಹಾಕಿರಿ. ಓಕೆನಾ. ಯಾವುದೋ ಒಂದು ಬಡಿ ಫಸ್ಟ್ ಸ್ಟಡಿ ಅಂತ ಹಾಕಿರಿ, ಅದೊಂದೇ ಗೊತ್ತಿರೋದು ನಮಗೆ. ಪ್ಲೀಸ್ ಆ್ಯಡ್ ಎ ರೆಫರೆನ್ಸ್ ಕೋಡ್ ಅಂತ ಇದೆ. ಓಹ್ ಹೌದಾ. ಇಲ್ಲಿ ಅಂದರೆ ನಿಮಗೆ ಯಾರು ರೆಫರ್ ಮಾಡಿಲ್ಲ ಇಲ್ಲಿ ನೋ ಅಂತ ಹಾಕಿರಿ. ಎಲ್ಲೂ ಮೇಲ್ ಕೂಡ ಯಾವುದೂ ಒಂದು ಸೆಲೆಕ್ಟ್ ಮಾಡಬೇಡಿ. ಓಕೆನಾ. ಹೌ ಯು ವಿಲ್ ಫೈಂಡ್ ಯುವರ್ ಎಜುಕೇಷನ್ ಎಕ್ಸ್ಪೆನ್ಸಸ್ ಇನ್ ಕೇಸ್ ಫಂಡ್ ಯುವರ್ ಎಜುಕೇಷನ್ ಇನ್ ಕೇಸ್ ಯು ಡು ನಾಟ್ ರಿಸೀವ್ 100% ಸ್ಕಾಲರ್ಶಿಪ್. 100% ಸ್ಕಾಲರ್ಶಿಪ್ ಬಂದಿಲ್ಲ ಅಂದರೆ ನೀವು ಏನು ಮಾಡ್ತೀರಾ? ನಿಮ್ಮ ಫೀಸ್ ಪೇ ಮಾಡೋದಕ್ಕೆ ಏನಾದರೂ ಎಜುಕೇಷನ್ ಲೋನ್ ತೊಗೊಳ್ತೀರಾ, ಇಲ್ಲ ರಿಲೇಟಿವ್ಸ್ ಎಲ್ಲಿ ತೊಗೋತೀರಾ, ಇಲ್ಲ ನಿಮ್ಮ ಲೋಕಲ್ ಲೀಡರಿಂದ ಅಮೌಂಟ್ ತೊಗೊಳ್ತೀರಾ, ಇಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಅವಾಗ ಏನಂತಂದರೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂತ ಹಾಕಿ, ಇಲ್ಲಾಂದರೆ ಎಜುಕೇಷನ್, ಇವೆರಡು ಹಾಕಿರಿ ಗೈಸ್. ಓಕೆನಾ. ಎಜುಕೇಷನ್ ಲೋನ್ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ. SBI ಎಜುಕೇಷನ್ ಲೋನು ಅಂದರೆ ನೀವು ಯಾವ ಬ್ಯಾಂಕಲ್ಲಿ ಕೂಡ ಹೋಗಿ ತೊಗೊಳ್ಬೋದು. ಒಂದು ಕ್ಲಿಯರಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಟೀಮ್ ಅವರು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ
ಏನೇನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು, ಏನೇನು ನಿಮ್ಗೆ ಹೆಲ್ಪ್ ಆಗುತ್ತೆ ಆ ಕಂಟೆಂಟ್ ಕೂಡ ಹೇಳೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ನಾನು ನಾಳೆ ಇಲ್ಲ ನಾಡಿದ್ದು ವೀಡಿಯೋ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ಕಾಲೇಜ್ ಅಣ್ಣ ಗೈಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಯು ಡೋಂಟ್ ಗೆಟ್ ಎ ಸ್ಕಾಲರ್ಶಿಪ್, ಆರ್ ಯು ಥಿಂಕಿಂಗ್ ಅಬೌಟ್ ಗೆಟಿಂಗ್ ಎ ಲೋನ್ ಟು ಪೇ ಫಾರ್ ದಿ ರೆಸ್ಟ್ ಆಫ್ ದಿ ಇಯರ್ ಎಜುಕೇಷನ್? ಮೇ ಬಿ ಅಂತ ಹಾಕಿರಿ ಗೈಸ್, ಓಕೆನಾ. ವಾಟ್ ಸ್ಪೆಷಲೈಸೇಷನ್ ಆರ್ ಫೀಲ್ಡ್ ಡು ಯು ವಾಂಟ್ ಟು ಪರ್ಸ್ಯೂ ಆ್ಯಂಡ್ ವೈ? ವಾಟ್ ಆರ್ ಯು ಅಲ್ಟಿಮೇಟ್ಲಿ ಟ್ರೈಂಗ್ ಟು ಅಚೀವ್ ಥ್ರೂ ಯುವರ್ ಎಜುಕೇಷನ್ ಅಂತ. ಇಂಜಿನಿಯರಿಂಗ್ ಇದ್ದರೆ ನಾನು ಒಂದು ಒಳ್ಳೆ ಎಜುಕೇಷನ್ ಇಂಜಿನಿಯರ್ ಆಗಬೇಕಂತ ಇದ್ದೀನಿ, ಒಂದು ಟೆಕ್ನಾಲಜಿ ನಾಲೆಜ್ ಎಲ್ಲ ತೊಗೊಂಡು ಈ ಥರ ಅಂತ ಎಕ್ಸ್ಪ್ಲೈನ್ ಇದು ಮಾಡಿ. ಚಾಟ್ GPT ಏನಾದರೂ ಮಾಡ್ತೀನಿ ಅಂದರೆ ಮಾಡಿ ಆನ್ಸರ್ನ ಆ್ಯಡ್ ಮಾಡಿ. ಇಫ್ ಯು ಅವಾರ್ಡೆಡ್ ಹೌ ಡು ಯು ಪ್ಲ್ಯಾನ್ ಟು ಯುಟಿಲೈಸ್ ದಿಸ್ ಸ್ಕಾಲರ್ಶಿಪ್ ಅಮೌಂಟ್? ನಿಮ್ಗೆ ಏನಾದರೂ ಸ್ಕಾಲರ್ಶಿಪ್ ಅಂದರೆ ಯಾವ ರೀತಿ ಅಮೌಂಟ್ ಯುಟಿಲೈಸ್ ಮಾಡ್ಕೋತೀನಿ ಅಂತ ಕೇಳ್ತಾರೆ. ನಿಮ್ಮ ಕಾಲೇಜ್ ಫೀ ಪೇ ಮಾಡ್ತೀನಿ ಅಂತ ಹೇಳಿ, ಕೋಚಿಂಗ್ ಕ್ಲಾಸಸ್ ಹೋಗ್ತೀನಿ, ಬುಕ್ಸ್ ಎಲ್ಲ ತೊಗೊಳ್ತೀನಿ, ಈ ಥರ ಇದು ಮಾಡಿ ಗೈಸ್, ಓಕೆನಾ. ಇದನ್ನು ಮಾಡಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಆಮೇಲೆ ಇದೆಲ್ಲ ಕ್ಲಿಯರ್ ಆಗಿ ಇದು 5 ಏನಿರುತ್ತೆ ಇದನ್ನು ಕೂಡ ಈ ಥರ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕು ಗೈಸ್, ಓಕೆನಾ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ, ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಆರ್ ಸಬ್ಮಿಟ್ ಅಂತ. ನೀವೇನಾದರೂ ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಮಾಡ್ಬೋದು. ಏನು ಎಡಿಟ್ ಮಾಡೋದಿಲ್ಲ ಅಂದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಗೈಸ್, ಓಕೆನಾ. ಆಮೇಲೆ ನೀವೆಲ್ಲ ಏನೆಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿರ್ತಾರೆ ಈ ರೀತಿ ಕಂಪ್ಲೀಟೆಡ್ ಅಂತ ಆಗಿರುತ್ತೆ ಗ್ರೀನ್ ಮಾರ್ಕ್. ಈ ರೀತಿ ಆಗಿದ್ರೇ ನೀವು ನೆಕ್ಸ್ಟ್ ಸ್ಟೆಪ್ ಎಡಿಟ್ ಅಂತ ಮಾಡಿಬಿಟ್ಟು ಸಬ್ಮಿಟ್ ಅಂತ ಹಾಕ್ಕೊಡಕ್ಕೆ. ನೀವು ಒಂದ್ಸಲ ಸಬ್ಮಿಟ್ ಮಾಡಿದ್ಮೇಲೆ ಈ ಥರ ಬಂದುಬಿಡುತ್ತೆ. ಆಮೇಲೆ ಎಸ್ ಆರ್ ನೋ ಅಂತ ಬರುತ್ತೆ, ನೋ ಅಂತ ಕೊಡಿ, ಇಲ್ಲ ಸ್ಕಿಪ್ ಅಂತ ಕೊಡಿ. ಆಮೇಲೆ ಈ ಥರ ಸಬ್ಮಿಟೆಡ್ ಅಂತ ಬರುತ್ತೆ ಗೈಸ್, ಓಕೆನಾ. ನೀವು ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಇನ್ನೊಂದು ವಿಡಿಯೋನ ಮಾಡಿರ್ತೀನಿ. ನಾನು SBI ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡೋ ವಿಡಿಯೋ ಮಾಡಿರ್ತೀನಿ, ಅದನ್ನು ಎಲ್ಲದಕ್ಕೂ ಅಪ್ಲೈ ಆಗಿರುತ್ತೆ, ಓಕೆನಾ. ಅಪ್ಲಿಕೇಶನ್ ಪ್ರೋಸೆಸ್, ರಿಜಿಸ್ಟರ್, ಲಾಗಿನ್ ಅಂದರೆ ಒಂದು ಶಾರ್ಟ್ ಆಗಿ ಹೇಳೋದೇನಂತಂದರೆ, ನೀವು ಫಸ್ಟ್ ರಿಜಿಸ್ಟರ್ ಇಲ್ಲ ಲಾಗಿನ್ ಆಗಿ ಬಡಿ ಫಾರ್ ಸ್ಟಡಿಯಲ್ಲಿ ಫಾರ್ಮ್ನ ಫಿಲ್ ಮಾಡಿ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮಾಡಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ, ಇಷ್ಟೇ ಗೈಸ್, ಓಕೆನಾ. ನೀವು ಈ ವಿಡಿಯೋಗೆ ಕಮೆಂಟ್ ಹಾಕಿರಿ, ನಿಮ್ಗೆ ಏನೇ ಕ್ವಶನ್ಸ್ ಆಗಿರಲಿ, ಮತ್ತು ಲೈಕ್ ಮಾಡಿ ಗೈಸ್ ಕಂಪಲ್ಸರಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ, ಮತ್ತು ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ಗೆ, ಓಕೆನಾ ಗೈಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನನ್ನ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಎಜುಕೇಷನ್ ಲೋನ್ದಾಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ನೀವು ಸ್ಕಾಲರ್ಶಿಪ್ ಅನ್ನೋದನ್ನ ಇರುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.